ಜನಪರ ಆಡಳಿತವೇ ನನ್ನ ಗುರಿ, ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯೇ ನನ್ನ ಗುರಿ, ಬಡವರ ಮೂಲಭೂತ ಸೌಕರ್ಯಗಳೇ ನನ್ನ ಆಡಳಿತ ಎಂದು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಇಂದು ಸೂಲದಳ್ಳಿ ಗ್ರಾಮ ಪಂಚಾಯಿತಿ ಒಳಪಟ್ಟಿರುವ ಗ್ರಾಮದ ಮನೆ ಮನೆಗೆ ಶಾಸಕರ ನಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಹೌದು, ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ಅವರು ದಿನಾಂಕ 8/10/2025 ತಾಲೂಕಾ ಆಡಳಿತ ಹಾಗೂ ತಾಲೂಕಾ ಪಂಚಾಯಿತಿ ಕೂಡ್ಲಿಗಿ, ವಿಜಯನಗರ ಜಿಲ್ಲೆ ಇವರ ಸಹಯೋಗದೊಂದಿಗೆ ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಎನ್ನುವ ವಿನೂತನ ಕಾರ್ಯಕ್ರಮದ ಮೂಲಕ ಕ್ಷೇತ್ರದ ಜನರಿಗೆ ಸುಲಭವಾಗಿ ಸರ್ಕಾರದ ಸೇವೆಗಳನ್ನು ಒದಗಿಸಲು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸಲು, ಪಂಚಾಯಿತಿಯ ಸಮಸ್ಯೆಗಳನ್ನು ಪಂಚಾಯಿತಿಯ ಮಟ್ಟದಲ್ಲಿ ಬಗೆಹರಿಸಲು ಇಡೀ ತಾಲೂಕಾ ಆಡಳಿತವನ್ನು ಗ್ರಾಮದಲ್ಲಿ ಕೇಂದ್ರೀಕರಿಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರಗಳನ್ನು ನೀಡಿ ಜನರೊಂದಿಗೆ ಶಾಸಕರಿದ್ದಾರೆ ಎನ್ನುವುದು ಈ ಕಾರ್ಯಕ್ರಮದ ಮೂಲ ಮಂತ್ರ. ಕ್ಷೇತ್ರದ ಸರ್ವ ಜನರು ಸ್ವಾಭಿಮಾನ, ಸ್ವಾವಲಂಬನೆ ಮತ್ತು ಘನತೆಯ ಬದುಕು ರೂಪಿಸಿಕೊಳ್ಳಬೇಕು ಎನ್ನುವುದು ನನ್ನ ಆಶಯ. ಈ ಆಶಯದ ಈಡೇರಿಕೆಗಾಗಿ ನಾನು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದ ನನ್ನ ಮೇಲಿರಲಿ ಎಂದರು. ಈ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲಾ ಅಧಿಕಾರಿಗಳಾದ ಶ್ರೀಮತಿ ಕವಿತಾ ಮನ್ನಿಕೇರಿ, ತಹಶೀಲ್ದಾರರಾದ ಕುಮಾರಿ ನೇತ್ರಾವತಿ, ಎಇಇ ಮಲ್ಲಿಕಾರ್ಜುನ್, ಇಒ ನರಸಪ್ಪ, ಬಿಒ ಮೈಲೇಶ್ ಬೇವೂರ್, ಟಿಎಚ್ಒ ಪ್ರದೀಪ್, ಎಇಇ ನಾಗನಗೌಡ, ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕಾವಲ್ಲಿ ಶಿವಪ್ಪ ನಾಯಕ್, ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಗುರುಸಿದ್ದನಗೌಡ, ಹಿರಿಯ ಮುಖಂಡರಾದ ನಾಗರಕಟ್ಟೆ ರಾಜಣ್ಣ, ಶಶಿಧರ್ ಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ರತ್ನಮ್ಮ, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಮುಖಂಡರು, ಗ್ರಾಮಸ್ಥರು, ಪತ್ರಕರ್ತರು ಉಪಸ್ಥಿತರಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. ಮುಖಂಡರುಗಳು, ಹಿತೈಷಿಗಳು ಮತ್ತು ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ, ನನ್ನ ನೆಚ್ಚಿನ ತಾಯಂದರಿಗೆ ಮತ್ತು ವಿಶೇಷವಾಗಿ ಇವತ್ತು ಸಮಸ್ಯೆಗಳ ಸರಮಾನೆಗಳನ್ನು ಹೊತ್ಕೊಂಡು ಬಂದಂಥ ಎಲ್ಲ ಸಾರ್ವಜನಿಕರಿಗೆ, ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ನನ್ನ ಎಲ್ಲರಿಗೂ ನಮಸ್ಕರಿಸುತ್ತಾ, ನಾನು ಇವತ್ತು ಅಂದ್ಕೊಂಡಿದ್ದು ಒಂದು ಶ್ರಮದಾನ ಮಾಡಬೇಕು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಈ ಸಾರ್ವಜನಿಕರ ಸಮಸ್ಯೆಗಳನ್ನ ಖುದ್ದಾಗಿ ಮನೆಗಳಿಗೆ ಹೋಗಿ ಆಲಿಸ್ಬೇಕನ್ನೋದು. ನಾನು ಇಲ್ಲಿ ಸನ್ಮಾನ ಆಗಲಿ ಸ್ಟೇಜ್ ಪ್ರೋಗ್ರಾಮ್ ಆಗಲಿ ಬಯಸಿರ್ಲಿಲ್ಲ, ಇವತ್ತು ಮಾಡಿದ್ದಾರೆ. ಯಾಕೆಂದರೆ ನಾನು ಇವತ್ತು ಈ ಮೂಲಕ ನಮ್ಮ ಅಧಿಕಾರಿ ವರ್ಗದವ್ರಿಗೆ ಎಬ್ಬಿಸ್ತಾ ಇದ್ದೀನಿ. ಯಾಕೆಂತಂದರೆ ಇದು ಇವತ್ತಿಗೆ ನಿಲ್ಲೋದಿಲ್ಲ. ಇಲ್ಲೇನೋ ಬಂದು ಒಂದು ಸ್ಟೇಜ್ ಪ್ರೋಗ್ರಾಮ್ ಆಗಲಿ ಭಾಷಣ ಮಾಡಿ ಹೋಗೋಂಥದ್ದಲ್ಲ. ಇದು ಇವತ್ತು ಶುರುವಾಗಿ ಇವತ್ತು ಬೆಳಗಾಂ ಅಧಿವೇಶನಕ್ಕೆ ಹೋಗೋಷ್ಟೊತ್ತಿಗೆ ಡಿಸೆಂಬರ್ 1st ವೀಕ್ ಅಷ್ಟಕ್ಕೆ 30 ಪಂಚಾಯಿತಿ ಮುಗಿಬೇಕು. ಸೊ ನನಗೆ ಯಾವುದೇ ರೀತಿ ಇವತ್ತು ಅದನ್ನು ಮನಗಂಡು ನಾವು ಈ ಊರಿಗೆ ಬರೋದು ಸ್ವಲ್ಪ ಲೇಟ್ ಆಗಿರ್ಬೋದು, ಆದರೆ ಒಳ್ಳೆ ಮೂಲಭೂತ 3.5 ಕೋಟಿ ಕೊಠಡಿಗಳಾಗಿರ್ಬೋದು, 1 ಕೋಟಿ ಅನುದಾನದಲ್ಲಿ ಆಗಾಗಲೇ ಪೂಜೆ ನಡೀತದೆ. 1 ಕೋಟಿ ಅನುದಾನದಲ್ಲಿ ಆರಂಭಗೊಳ್ತದೆ. ಎಲ್ಲ ಇವತ್ತೇ ಅದನ್ನ ಸರಿ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ. ಅದೇ ರೀತಿ ಮನೆಯಲ್ಲೂ ಚಿಕ್ಕ ಪುಟ್ಟ ಸಹಕಾರ ಏನಕ್ಕೆ ನಾನು ಕೇಳ್ತಾ ಗೊತ್ತಿದೆ. ನಾವು ಮಂತ್ರಿಗಳ ಹತ್ರ ಕೆಲಸ ತರ್ತೀವಿ. ಹೇಳ್ತಾ ಇರೋದು ಎಲ್ಲ ಸಾರ್ವಜನಿಕರಿಗೆ ಇಷ್ಟೇ ಮಾಹಿತಿ ಇದೆ. ನಮಗೆ ಮತ್ತು ಸಹನೆ ಒಂದು ಸಿಕ್ಕರೆ ನಾನು ಪ್ರಾಮಾಣಿಕ ಕೆಲಸ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಶಿಕ್ಷಣ ಸಮಸ್ಯೆಗಳಾಗಿರ್ಬೋದು, ಅನ್ವರಿಕೆ ಆಗಿದೆ ಆಗಿರ್ಬೋದು, ಇನ್ನು ಯಾವುದೇ ಆಕಸ್ಮಿಕವಾಗಿ ಮರಣ ಹೊಂದಿದ 45 ಜನರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ನೇರವಾಗಿ ಅವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಅವರಿಗೆ ಅನುದಾನವನ್ನು ಕೊಡಿಸುವಲ್ಲಿ ನಮ್ಮ ಜನಪ್ರಿಯ ಶಾಸಕರು ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಅವರಿಗೆ ಜೋರಾದ ಚಪ್ಪಾಳೆಯನ್ನ ಸಲ್ಲಿಸೋಣ ಸನ್ಮಾನ್ಯ ಶಾಸಕರಿಗೆ. ಅತಿಥಿ ಮಹೋದಯರನ್ನ ಸ್ವಾಗತ ಮಾಡಲಿದ್ದಾರೆ ಈ ಗ್ರಾಮ ಪಂಚಾಯತಿಯ ಪಿಡಿಒ ಆಗಿರ್ತಕ್ಕಂಥ ಶ್ರೀ ಭರತ್ ಕುಮಾರ್ ಅವರು.
ಸರಿ, ವ್ಯತ್ಯಾಸ. ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಲಂಕೇಶ್ ಹೋಬಳಿ ಚಟ್ಟಳ್ಳಿ ಅವರು ನೆರವೇರಿಸಿಕೊಡ್ಬೇಕಂತ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲೂ ಇಲಾಖೆಯಲ್ಲೂ ನಮಗೆ ಇವತ್ತು ಅನುದಾನ ಬಂದಿದೆ. ಸೊ ಇವನ್ನೆಲ್ಲ ವ್ಯವಸ್ಥಿತವಾಗಿ ಜನಗಳಿಗೆ ತಲುಪಿಸಂತ ಕೆಲಸ ಆಗ್ಬೇಕು. ಮೊರಾರ್ಜಿ ಶಾಲೆ ಆಗಿರ್ಬೋದು, ಇವತ್ತು ಕೆರೆಗಳು ಒಂದು ಸುಮಾರು 8 ಚೆಕ್ ಡ್ಯಾಮ್ಗಳು, 2 ಕೆರೆಗಳು ಅನುಮೋದನೆ ಆಗಿದ್ದಾವೆ, ಈಗ ಟೆಂಡರ್ ಅಂತ ಬಂದಿದ್ದಾವೆ. ಈಗ ನೋಡಿ, ಈ ವಿಶೇಷವಾಗಿ ಈ ಕೆರೆಗಳು ಮತ್ತು ಚೆಕ್ ಡ್ಯಾಮ್ಗಳು ನನ್ನ ಮನಸ್ಸಿಗೆ ನನಗೆ ಎಜುಕೇಶನ್ ಹೆಲ್ತ್ ಗೊತ್ತಿದೆ ಏನ್ ಮಾಡ್ಬೇಕಂತೇಳಿ. ಆದ್ರೆ ಇವತ್ತು ಈ ನೀರಿಲ್ದೇನೆ ಅಂತ ಈ ಒಂದು ಬರಡು ಭೂಮಿಯಲ್ಲಿ ಮತ್ತೆ ರೋಡ್ ಹಾಳಾಕೋದು, ಬಿಲ್ಡಿಂಗ್ಗಳು ಬಿದ್ದೋಗ್ಬೋದು. ಈ ಭೂಮಿ ಇರೋವರೆಗೂ ಶಾಶ್ವತವಾಗಿರ್ತವೆ. ಮತ್ತೆ ಸಾವಿರಾರು ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿಗೆ ಇಂಥ ಒಂದು ಶಾಶ್ವತವಾಗಿರುತ್ತ ಕಾರ್ಯಕ್ರಮಗಳು ಮಾಡ್ಬೇಕನ್ನೋದು ನನ್ನ ಇಚ್ಛೆ. ಅದೇ ರೀತಿ ಇವತ್ತು 74 ಕೆರೆ ತುಂಬಿಸಲು ಉಪಮುಖ್ಯಮಂತ್ರಿಗಳು ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ, ತಾವು ಬರುವುದಾಗಿ. ನಾನು ಪಂಚಾಯತಿಗೂ ಬಂದು ಅವರ ಸಮಸ್ಯೆಗಳಿಗೆ ನೇರವಾಗಿ ದನಿಯಾಗಬೇಕು, ಸರ್ಕಾರದ ಸೌಲಭ್ಯಗಳು ಅವ್ರು ಮುಟ್ಲು ಒಂದು ಹೇಳ್ತಾರೆ ಅನ್ನೋದು, ಅದನ್ನ ನಾವು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತ್ವರಿತವಾಗಿಯೇ ಸಮಸ್ಯೆ ಬಗೆಹರಿತಕ್ಕಂಥ ಸಮಸ್ಯೆಗಳನ್ನ ತ್ವರಿತವಾಗಿಯೇ ಸ್ಥಳದಲ್ಲೇ ಬಗೆಹರಿಸುವುದು, ಅದರ ನಂತರ ಬಿಕ್ಕಟ್ಟಿನ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಪರಿಹರಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅದನ್ನು ಪರಿಹರಿಸಲಿಕ್ಕೆ ಇವತ್ತು ಖುದ್ದು ಕೂಡ್ಲಿಗಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ NT ಶ್ರೀನಿವಾಸ್ ಅವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯಗಳು ಕೂಡ ನೋಡಬಹುದು. ಈಗಾಗಲೇ ಮನೆಯ ಒಳಗೆ ಹೋಗಿ ಆ ಗ್ರಾಮದಲ್ಲಿರ್ತಕ್ಕಂಥ ಏನು ಮನೆಯ ಮಾಲೀಕರ ಸಮಸ್ಯೆ ಇರ್ಬೋದು, ಆ ಗ್ರಾಮದಲ್ಲಿರ್ತಕ್ಕಂಥ ಮತ್ತು ಮನೆಯ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಆಲಿಸುವಂತಹದ್ದು, ಆ ಸಮಸ್ಯೆಗಳಿಗೆ ತ್ವರಿತವಾಗಿಯೇ ಬಗೆಹರಿಸತಕ್ಕಂಥ ಸಮಸ್ಯೆಗಳನ್ನು ಅಲ್ಲೇ ಕೂಡ ಪರಿಹರಿಸುವಂತ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಈಗ ಖುದ್ದು ನಮ್ಮ ಜೊತೆಗೆ ಶಾಸಕರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಹೊಸ ಕಾನ್ಸೆಪ್ಟ್, ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಯಾಕೆ ಬಂತಾರೆ, ಏನಕ್ಕಾಗಿ ಈ ಉದ್ದೇಶದಿಂದ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ. ಈ ಊರಲ್ಲಿ ವಿಶೇಷವಾಗಿ 800ಕ್ಕೂ ಅಧಿಕ ಜನಕ್ಕೆ ನಾನು ಕಣ್ಣು ಆಪರೇಷನ್ ಮಾಡಿದ್ದೀನಿ. ತುಮಕೂರಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದು ನಿರಂತರವಾಗಿ ಇಲ್ಲಿ ನಮ್ಮ ಮುಖಂಡರಿದ್ದಾರೆ, ಅವರೆಲ್ಲ ಪ್ರತಿ ವಾರ ಕರ್ಕೊಂಬರೋರು. ನಾವು ಒಳ್ಳೆ ರೀತಿಯಲ್ಲಿ ಅವರ ಮನಸ್ಸು ಗೆದ್ದು ಅವರೇ ನನಗೆ ಆರಿಸಿ ಇವತ್ತು ಇಲ್ಲಿ ನನಗೆ 95% ನನಗೆ ಎಲೆಕ್ಷನಲ್ಲಿ ಕೂಡ ಸಪೋರ್ಟ್ ಸಿಕ್ಕಿತ್ತು. ತುಂಬ ಬಡವರು, ನಿರ್ಗತಿಕರಿದ್ದಾರೆ, ಅಸಹಾಯಕರಿದ್ದಾರೆ, ಅಮಾಯಕರಿದ್ದಾರೆ. ಸೊ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡೋಂಥ ಕೆಲಸ. ವೈಯಕ್ತಿಕವಾಗಿ ಅಂತಂದರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಿರ್ತವೆ. ಏಕೆಂದರೆ ಇಲ್ಲಿ ಸ್ವಲ್ಪ ಸಂಬಂಧಗಳಲ್ಲಿ ಮದುವೆ ಜಾಸ್ತಿ ಇರೋದ್ರಿಂದ ಅಂಗವಿಕಲರು ಜಾಸ್ತಿ ಇದ್ದಾರೆ, ಮತ್ತು ಸ್ವಲ್ಪ ಮೂಢಾಚಾರಗಳಿದ್ದಾವೆ. ಇಂಥದಕ್ಕೆಲ್ಲ ಸ್ವಲ್ಪ ಈಗ ನಾವೇ ಬಂದು ಸ್ವಲ್ಪ ಜಾಗೃತಿ ಮೂಡಿಸೋಂಥ ಕೆಲಸ ಮಾಡಬೇಕನ್ನೋದು ಆಸೆ. ಗ್ರಾಮಸ್ಥರು ಸಾಕಷ್ಟು ಒಂದು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಶಾಸಕರೇ ನಮ್ಮ ಮನೆಗೆ ಬಾಗಿಲಿಗೆ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಈಗ ನಮ್ಮ ಮನೆ ಬಾಗಿಲಿಗೆ ಬಂದಿರೋ ಉದ್ದೇಶ ಇಷ್ಟೇ. ಅವರಿಗೆ ಸಮಸ್ಯೆ, ಬಡವರ ಸಮಸ್ಯೆಗಳು ಬಹಳ ಸಿಂಪಲ್ ಆಗಿರ್ತವೆ, ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋದು, ತುಂಬಾ ಸಿಂಪಲ್ ಆಗಿರ್ತವೆ. ಬಹಳ ಸಮಸ್ಯೆಗಳಿವೆ, ಬಹಳ ಬಗೆಹರಿಸಲಾರದಂಥ ಸಮಸ್ಯೆ, ಸ್ಪಾಟಲ್ಲಿ ಬಗೆಹರಿಸ್ತಕ್ಕಂಥ ಸಮಸ್ಯೆ. ಹೌದು ಸರ್, ಹೇಗೆ ಬಗೆಹರಿಸ್ತೀರಂತ? ನನಗೆ 90% ಭಾಗ ಅವರು ಸಮಸ್ಯೆಗಳು ತುಂಬ ಸಿಂಪಲ್ ಆಗಿರ್ತವೆ. ಅಂದರೆ ನಮ್ಮ ಅಧಿಕಾರಿಗಳು ಮತ್ತು ನಾವು ಸ್ವಲ್ಪ ಶ್ರದ್ಧೆ ವಹಿಸಿ ಈ ರೀತಿ ನಾವೇ ಖುದ್ದಾಗಿ ಅಲ್ಲಿಗೆ ನಮ್ಮ ಹತ್ರ ಬಂದು ಅಲ್ಲಿ ನಮ್ಮ ಆಫೀಸ್ಗೆಲ್ಲ ನಮ್ಮ ಮನೆಯಲ್ಲಿ ಎಲ್ಲೋ ಮೀಟಿಂಗ್ಗಳಲ್ಲಿ ಬಂದು ಹೋಗಿರೋದಕ್ಕಿಂತ ಅವ್ರ ಹತ್ರನೇ ಹೋದರೆ ಅವ್ರು ತುಂಬ ಸಿಂಪಲ್ ಸಮಸ್ಯೆ ಇರ್ತವೆ. ಮೂಲಭೂತ ಸೌಕರ್ಯಗಳಿಗೋಸ್ಕರ ಅವರು ನಮ್ಮ ಹತ್ರ ಬರ್ತಾರೆ ಹೊರತು ದೊಡ್ಡ ಸಮಸ್ಯೆಗಳಿಗೆ ಬರೋದಿಲ್ಲ. 90% ಬಗೆಹರಿಸೋಂಥ ಸಮಸ್ಯೆಗಳಿರ್ತವೆ. ಕೆಲವು ಕಾನೂನು ಇದರಲ್ಲಿ ಸ್ವಲ್ಪ ಭೂಮಿ ವಿಷಯಗಳಾಗಿರ್ಬೋದು, ಪೊಲೀಸ್ ವಿಷಯಗಳು, ಕಾನೂನು ವಿಷಯಗಳು ಸ್ವಲ್ಪ ತೊಂದರೆಗಳಾಗ್ಬೋದು. ಅಂಥದ್ದನ್ನ ಮುಂದಿನ ದಿನಗಳಲ್ಲಿ ಬಗೆಹರಿಸೋದು. ಇಲ್ಲಿ ಬಹುಮುಖ್ಯವಾಗಿ ಅವ್ರ ಬೇಡಿಕೆಗಳು ಈಗ ಮನೆ ಒಂದು ಎಲ್ಲ ಗ್ರಾಮಗಳಲ್ಲಿ ಬಹಳ ಇದೆ. ಈಗ ನಮ್ಮ ಸರ್ಕಾರ ಮುಂದಿನ ವರ್ಷದಲ್ಲಿ ಈಗ ಸುಮಾರು ಎಲ್ಲ ಅದಕ್ಕೆ ಅನುದಾನ ಕೂಡ ಹೆಚ್ಚಿಸಿ ಸುಮಾರು 10,000 ಮನೆ ನಮ್ಮ ತಾಲೂಕಿಗೊಂದೇ ಬೇಡಿಕೆ ಇದೆ. ಸೊ ನಾವೆಲ್ಲ ಈಗ ಪ್ರತಿಯೊಂದು ಇದನ್ನು ಕಂಪ್ಲೀಟಾಗಿ ನಾವೀಗ ಸರ್ವೆ ಮಾಡಿ ಅಂಗವಿಕಲರು ಎಷ್ಟಿದ್ದಾರೆ ಈ ಗ್ರಾಮ ಪಂಚಾಯತಿಲಿ, ಮತ್ತು ವಿಧವೆಯರು ಎಷ್ಟಿದ್ದಾರೆ, ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳು ಎಷ್ಟಿದ್ದಾರೆ, ಎಷ್ಟು ಜನ ಬರ್ತಾ ಇಲ್ಲ, ಮತ್ತು ಸಮಸ್ಯೆ ಇದೆ ಅಂತ ಆ ಸಮಸ್ಯೆ ಪ್ರಕಾರ ಅವ್ರಿಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸ್ಥಳದಲ್ಲೇ ನಮ್ಮ ಅಧಿಕಾರಿಗಳ ತಂಡ, ತಹಶೀಲ್ದಾರು, ಇಒ ಮತ್ತು ಜೆಸ್ಕಾಮು ಎಲ್ಲ AWಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇವತ್ತು ಚಾಲನೆ ಕೊಡಲಿಕ್ಕೆ ನಮ್ಮ ವಿಜಯನಗರ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದರು. ಅಲ್ಲಿ ಮೀಟಿಂಗ್ ಇರೋದಕ್ಕೆ ಹೋದ್ರವರು. ಈ ರೀತಿ
ಸುಮಾರು ಸಮಸ್ಯೆಗಳು ಒಂದು ಅಧಿಕಾರಿಗಳ ತಂಡ ಶಾಸಕರೇ ಬಂದಾಗ ಚಿಕ್ಕ ಪುಟ್ಟ ಸಮಸ್ಯೆಗಳು ಅಲ್ಲೆಲ್ಲೇ ಬಗೆಹರಿದು ಹೋಗ್ತವೆ. ಇನ್ನು ಇರೋದು ನಾವೆಲ್ಲ ಪಟ್ಟಿ ಮಾಡ್ಕೊಳ್ತೀವಿ. ಅದನ್ನೆಲ್ಲ ಅಂತ ನನಗೆ ಮೇನ್ಲಿ ಏನಪ್ಪ ಅಂತಂದರೆ ಈ ಭಾಗದಲ್ಲಿ ತುಂಬ ಸಂಬಂಧಗಳಲ್ಲಿ ಮದುವೆ ಆಗೋದ್ರಿಂದ ಆರೋಗ್ಯ ಸಮಸ್ಯೆಗಳು, ಅಂಗವೈಕಲ್ಯರು ಜಾಸ್ತಿ ಇದೆ ಮತ್ತು ಮೌಢ್ಯತೆ ಜಾಸ್ತಿ ಇದೆ ನಮ್ಮೆಲ್ಲ ಹಳ್ಳಿಗಳಲ್ಲಿ. ಅದು ನಾವೇ ಖುದ್ದಾಗಿ ನಾನು ಸ್ವಲ್ಪ ವೈದ್ಯನಾಗಿರೋದ್ರಿಂದ ಈ ಆರೋಗ್ಯ ಸಮಸ್ಯೆಗಳು ಕೂಡ ತುಂಬ ನೋಡ್ತಾ ಇದ್ದೀನಿ ನಮ್ಮ ತಾಲೂಕಲ್ಲಿ. ಸೊ ಇದ್ರ ಬಗ್ಗೆ ಕೂಡ ಸ್ವಲ್ಪ ಅವ್ರಿಗೆ ಸ್ವಲ್ಪ ಮನವರಿಕೆ ಮತ್ತು ಇದ್ರ ಬಗ್ಗೆ ಮೌಢ್ಯತೆ ಬಗ್ಗೆ ಆಚರಣೆಗಳು, ಕಂದಾಚಾರಗಳು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಜಾಗೃತಿ ಮೂಡಿಸಿ ಮತ್ತು ಸ್ವಲ್ಪ ಮೂಲಭೂತ ಸೌಕರ್ಯಗಳು ಒತ್ತು ಕೊಡೋದು ಉತ್ತಮ ಅಂತ. ಸೊ ಇದನ್ನು ನಾವು ನಿರಂತರವಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮುಂದಿನ ವಾರದಿಂದ ಪ್ರತಿ ಒಂದು ವಾರಕ್ಕೆ 3 ರಿಂದ 4 ಪಂಚಾಯತಿ ಮುಗಿಸೋಣ ಅಂತ ಹೇಳ್ಬಿಟ್ಟು ನಾವು ಈ ಅಧಿವೇಶನ ಬೆಳಗಾಂ ಅಧಿವೇಶನದೊಳಗೆ 30 ಪಂಚಾಯತಿ ಮುಗಿಸಿ ಎಲ್ಲ ಸಮಸ್ಯೆಗಳನ್ನ ಸರಮಾಲೆಗಳನ್ನ ಬೆಳಗಾಂ ಅಧಿವೇಶನದಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ತಾಲೂಕಿನ ಅಭಿವೃದ್ಧಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅನುಕೊತ್ತಾಯ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇದೆ. ಈಗ ಮನೆಗೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಒಂದು 90% ಈಗಾಗಲೇ ಎಲ್ಲ ಮನೆಗೂ ಸರ್ವೆ ಮಾಡ್ಕೊಂಡಿದ್ದೇವೆ. ಆ ಸರ್ವೆ ಪ್ರಕಾರ ಏನೇನು ಸಮಸ್ಯೆಗಳು ಬಗೆಹರಿಸೋದು ಅಂತ ನಾವು ಅವತ್ತೇ ಬಗೆಹರಿಸ್ತೀವಿ. ಮತ್ತು ಆಗಲಿಲ್ಲ ಅಂತಂದ್ರೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಏನು ಮಾಡೋಕ್ಕೆ ಕೆಲಸ ಮಾಡ್ತೀವಿ. ತುಂಬ ಇಲ್ಲಿ ಸಮಸ್ಯೆಗಳಿರೋದು ಎಲ್ಲವರಿಗೂ ಹಳ್ಳಿಗಳಲ್ಲಿ ಮನೆಗಳು ಇಷ್ಟುವರೆಗೂ ಹೋದ ಸರ್ಕಾರನೂ ಕೊಟ್ಟಿರಲಿಲ್ಲ. ಈಗ ನಮ್ಮ ಸರ್ಕಾರದಲ್ಲಿ ಬಂದಿರೋದು ಮನೆಗಳ ಮುಗಿಸ್ತಾ ಇದ್ದಾರೆ. ಮುಂದಿನ ವರ್ಷ ಈಗ ನಮ್ಮ ಸರ್ವೆ ಪ್ರಕಾರ ಸುಮಾರು 9,800 ಮನೆಗಳು ನಮ್ಮ ತಾಲೂಕಿಗೆ ಅವಶ್ಯಕತೆ ಇದೆ. ಸೊ ಅಷ್ಟು ಸುಮಾರು 10,000 ಮನೆಗಳು ಅದೆಲ್ಲದನ್ನು ನಾವು ಪಟ್ಟಿ ಮಾಡ್ಕೊಂಡಿದ್ವಿ. ಈಗ PMAAL ಎಲ್ಲ ಕಡೆನೂ ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ಸ್ ಹಾಕ್ಸಿದ್ವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ವಸತಿ ಸಚಿವರು ಆಗಿರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾವು ಆಗಲೇ ಹಲವಾರು ಬಾರಿ ಮನೆಗಳ ಬಗ್ಗೆ ಮನವಿ ಮಾಡಿದ್ವಿ. ಮುಂದಿನ ಬಜೆಟ್ನಲ್ಲಿ ನಮಗೆ ಭರಪೂರವಾಗಿ ಮನೆಗಳು ಕೊಡ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ನಾವು ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬಹುತೇಕ ಹಿರಿಯ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ತಾಲೂಕಿನ ಬಗ್ಗೆ ನಮ್ಮ ಬಗ್ಗೆ ಭಾಳ ಆಶಾಭಾವನೆ ಮತ್ತು ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ ನಮಗೆ ಒಳ್ಳೆಯ ಅನುದಾನಗಳು ಕೂಡ ಸಿಕ್ಕಿದ್ದಾವೆ. ಅದಕ್ಕೆ ತಕ್ಕಂಗೆ ಕೆಲಸ ಮಾಡೋಂಥ ನಾವು ಇವತ್ತು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಇವತ್ತು 6,80,00,000 ಪೂಜೆ ಮಾಡ್ತೀವಿ ಒಂದು ಹಳ್ಳಿಲಿ ಒಂದು ಪಂಚಾಯತಿಲಿ. ಇದು ಇನ್ನು ಮುಂದಿನ ವರ್ಷದಲ್ಲೇ ಸೇರಿದೆ. ಮುಂದಿನ ವರ್ಷದಲ್ಲಿ ಅಂದರೆ ಈಗ ಟೆಂಡರ್ ಹಾಕಬೇಕು KKRD ಬಿಟ್ಟಿದ್ರು, ಅದರಲ್ಲಿ ಕೂಡ ಸುಮಾರು 5 ಕೋಟಿ ಅಂತ. ಅಂದರೆ ಈ ಪಂಚಾಯತಿಗೆ ಸರ್ಕಾರದ ಮೂಲಭೂತ ಫಸ್ಟ್ ಜವಾಬ್ದಾರಿ. ಸೊ ಇದು ಒಂದು ನಾವು ಈಗ ಗಾಂಧೀಜಿಯವರ ಏನು ಗ್ರಾಮ ಸ್ವರಾಜ್ಯ ಕನಸಿದೆ, ಅದು ನಿಜವಾದ ಕನಸು ಅಂತಂದರೆ ನಾವು ಸಾರ್ವಜನಿಕರಿಗೆ ಈ ಥರ ಬಡವರಿಗೆ ದೀನದಲಿತರಿಗೆ ಸ್ಪಂದಿಸೋಂಥ ಕೆಲಸ ಆಗಿದೆ. 90% ಇವತ್ತು ಸಾರ್ವಜನಿಕರ ಏನು ಬಡವರ ಸಮಸ್ಯೆಗಳು ತುಂಬ ಸಿಂಪಲ್ ಇರ್ತವೆ. ಅವು ನಾವು ಅವ್ರನ್ನ ಸ್ವಲ್ಪ ಕಿವಿಗಟ್ಟು ಕೇಳಿಸ್ಕೊಳ್ಳೋಂಥ ಮನಸ್ಥಿತಿಯಲ್ಲಿ ಇದ್ದರೆ ಖಂಡಿತ ನಾವು ಇಂಥ ಒಂದು ಕಾರ್ಯಕ್ರಮಗಳು ಮಾಡಿದ್ರೆ ಇದು ಹೊಸದಂತೇನಿಲ್ಲ. ಇದು ಏಕೆಂದರೆ ಜನಗಳು ನಿರೀಕ್ಷೆ ಮಾಡೋದೇ ಇದೆ ಶಾಸಕರು ಸಿಗಬೇಕು, ಶಾಸಕರು ಸಿದ್ದಾಗ. ಏಕೆಂದರೆ ಇಂಜಿನಿಯರ್ಗಳಿಗೆ ಎಲ್ಲ ಗೊತ್ತಿರ್ತದೆ, ಎಲ್ಲ ಇಲಾಖೆ ಅಧಿಕಾರಿಗಳು ಗೊತ್ತಿರ್ತದೆ ಕಂಪೈಲ್ ಚೇಂಜ್ ಮಾಡಬೇಕು, CCS ಮಾಡಬೇಕು, ಡ್ರೈನ್ ಮಾಡಬೇಕು ಅಂತೇಳಿ. ಆದರೆ ಅವ್ರಿಗೆ ಸರಿಯಾಗಿ ಸ್ಪಂದನೆ ಸಿಗದೇ ಇರೋದ್ರಿಂದ ನಮ್ಮ ಹತ್ರ ಬಂದು ಅವರಿಗೆ ನಾವು ನೋಡೋದ್ರೇ ಸಮಾಧಾನ. ನೀವೇ ಒಂದ್ಸರಿ ಬಂದು ನೋಡ್ರಿ ವಸ್ತುಸ್ಥಿತಿ. ಸೊ ವಸ್ತುಸ್ಥಿತಿ ನೋಡಿದಾಗ ನಮ್ಗೆ ಅದು ಸ್ವಲ್ಪ ರಿಜಿಸ್ಟರ್ ಆದಾಗ ನಾವು ಸರ್ಕಾರದ ಮಟ್ಟದಲ್ಲಿ ಹೆಚ್ಚು ಒತ್ತು ಕೊಟ್ಟು ಆ ಕೆಲಸ ಮಾಡೋಂಥ ಕೆಲಸ ಆಗಲಿ ಅನ್ನೋದು ಸಾರ್ವಜನಿಕ ಉದ್ದೇಶ ಆಗಿರ್ತದೆ. ಅದಕ್ಕೋಸ್ಕರ ಈಗ ಯಾವಾಗ ಬಂದ್ರೂ ನೀವು ಒಂದ್ಸರಿ ಬಂದು ನೋಡ್ರಿ ಸರ್ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಸೊ ಈಗ ರಿಸರ್ಚ್ ಪ್ರಕಾರ ಕೂಡ ನಾವು ಕೇಳಿಸ್ಕೊಳ್ಳೋದಕ್ಕಿಂತ ನೋಡೋದು ಪ್ರಾಕ್ಟಿಕಲ್ ಆಗಿ ಜಾಸ್ತಿ ನಮಗೆ ರಿಜಿಸ್ಟರ್ ಆಗ್ತದೆ ತಲೆಯಲ್ಲಿ. ಸೊ ನೆನಪಿರ್ತದೆ, ಮೆಮೊರಿ ಕೂಡ ಹೆಚ್ಚಾಗ್ಬಿಟ್ಟು ಬಡವರ ಬಗ್ಗೆ ನಮಗೆ ಇನ್ನೊಂದು ಸ್ವಲ್ಪ ಕಾಳಜಿಯಿಂದ ಕೆಲಸ ಮಾಡೋದಕ್ಕೆ ಇದೊಂದು ಅವಕಾಶ ಆಗ್ತದೆ. ಮತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಏನಿದೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ಯಾವತ್ತೂ ಬಡವರ ಪರವಾಗಿ, ದೀನದಲಿತರ ಪರವಾಗಿ ಇವತ್ತೇನು ಗ್ಯಾರಂಟಿ ಯೋಜನೆಗಳು ಇವತ್ತು ರಾಷ್ಟ್ರ ಮಟ್ಟಕ್ಕೆ ಮನ್ನಣೆ ಪಡ್ಕೊಂಡಿದ್ದಾವೆ, ವಿಶ್ವ ಮನ್ನಣೆಯನ್ನು ಪಡ್ಕೊಂಡಿದ್ದಾವೆ. ಅದೇ ರೀತಿ ಅಂಥ ಗ್ಯಾರಂಟಿಗಳ ಜೊತೆಗೆ ಏನು ಮೂಲಭೂತ ಸಮಸ್ಯೆಗಳಿದ್ದಾವೆ ಮನೆಗಳಲ್ಲಿ, ಮನೆ ಸಮಸ್ಯೆ ಆಗಿರ್ಬೋದು, ಕುಡಿಯೋ ನೀರಿಂದ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಚರಂಡಿ ಮತ್ತು ರಸ್ತೆ ಮತ್ತು ವಿದ್ಯುತ್ ಕಂಬಗಳು, ವಿದ್ಯುತ್ ಸಮಸ್ಯೆ. ಮತ್ತು ನಾವೀಗಾಗಲೇ ಸುಮಾರು ನಮ್ಮದೊಂದು ಪ್ರೈವೇಟ್ ಸರ್ವೆ ಟೀಮ್ ಇದೆ, ಎಲ್ಲ 30 ಪಂಚಾಯತಿಗಳಲ್ಲಿ ಪ್ರತಿ ಗ್ರಾಮದಲ್ಲಿ ಸುಮಾರು ಕಿಲೋಮೀಟರ್ ಗಟ್ಟಲೆ ಇವತ್ತು ಇಷ್ಟುವರೆಗೂ 1,000ಕ್ಕೂ ಅಧಿಕ ಕಂಬಗಳನ್ನ ನಾವು ಸೆಟ್ ಮಾಡಿದ್ದೀವಿ, ಹೊಸದು ಚೇಂಜ್ ಮಾಡಿದ್ದೀವಿ. ಮತ್ತು ಸುಮಾರು ಒಂದು 50 ಕಿಲೋಮೀಟ್ರಿಗೂ ಹೆಚ್ಚು ಕೇಬಲ್ಲು ಇದು ಮಾಡಿದ್ದೀವಿ. ಮತ್ತು ಲಿಂಕ್ ಲೈನ್ಸು ಮತ್ತು ಸೇಫ್ಟಿ ಕೇಬಲ್ಸ್ ಎಲ್ಲ ಅಳವಡಿಸಿದ್ದೀವಿ. ಮತ್ತು 2 ಹೊಸ ಸಬ್ಸ್ಟೇಷನ್ ಆಗಿ ಇನ್ನೊಂದು ಹೊಸ ಸಬ್ಸ್ಟೇಷನ್ ಕೂಡ ಟೆಂಡರ್ ಆಗಿದ್ದೀವಿ.
ಸೊ ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳನ್ನ ಬಗೆಹರಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ಥಳದಲ್ಲೇ ಪರಿಹರಿಸುವಂತ ಕೆಲಸ ಮತ್ತೆ ಜೊತೆಗೆ ಜನರಿಗೆ ಈ ಮನೆ ಬಾಗಿಲಿಗೆ ಶಾಸಕರನ್ನು ಇದೆಯಲ್ಲ ಇದನ್ನ ಯಾವ ರೀತಿ ಜನರಿಗೆ ತಲುಪ್ತೀರಿ ಮತ್ತೆ ಹೇಗೆ ಜನರಿಗೆ ಏನು ಹೇಳ್ತೀರಿ ಸರ್? ನೋಡಿ, ಈಗಾಗಲೇ ನಾವು ನಮ್ಮದೇ ಒಂದು ಪ್ರೈವೇಟ್ ಸರ್ವೆ ಟೀಮ್ ಇದೆ. ಸೊ ಎಲ್ಲ 30 ಪಂಚಾಯತಿಗಳಲ್ಲಿ ಎಲ್ಲ ರೀತಿಯಾಗಿ ನಾವೇ ಒಂದು ಆ್ಯಪ್ ಡೆವಲಪ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು 188 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಎಲ್ಲ ರೀತಿ ನಾವು ಈಗಾಗಲೇ ಸರ್ವೆ ಮಾಡಿಕೊಂಡು ನಮ್ಮ ಹತ್ರ ಸಂಪೂರ್ಣ ಮಾಹಿತಿ, ಪ್ರತಿ ಗ್ರಾಮದ್ದು ಪ್ರತಿ ಮನೆಯದು ಸಂಪೂರ್ಣ ಮಾಹಿತಿ ಇದೆ. ಸೊ ಅದ್ರ ಪ್ರಕಾರ ನಾವು ಮನೆಯಲ್ಲಿ ಏನೇನು ಸಮಸ್ಯೆಗಳಿದೆ, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಇದು ವಾಜ್ಯ ಆಗಿರ್ಬೋದು, ಏನಾದರೂ ಕೋರ್ಟಿಂದ ಆಗಿರ್ಬೋದು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಮನೆಯದಾಗಿರ್ಬೋದು, ಅಂಗವಿಕಲರು ಇರ್ಬೋದು, ಎಲ್ಲ ರೀತಿ ಡಾಟಾ ನಮ್ಮ ಹತ್ರ ಇದೆ. ಸೊ ಅದನ್ನು ಈಗ ಪ್ರಾಮಾಣಿಕವಾಗಿ ಬಗೆಹರಿಸೋಂಥ ಕಾನೂನು ಅಡಿಯಲ್ಲಿ ಬಗೆಹರಿಸೋಂಥ ಕೆಲಸಗಳನ್ನ ನಾವು ಇವತ್ತೇ ಚಾಲನೆ ಕೊಡ್ತೀವಿ. ಮತ್ತು ವಿಶೇಷವಾಗಿ ತುಂಬ ಮನೆಗಳು, ತುಂಬ ಬಡವರಿದ್ದಾರೆ, ವಸತಿ ರಹಿತರು ಮತ್ತು ನಿವೇಶನ ರಹಿತರು ಇದ್ದಾರೆ. ಅದ್ರ ಬಗ್ಗೆ ನಮಗೆ ಸ್ವಲ್ಪ ಜಾಸ್ತಿ ಕಾಳಜಿ ಇತ್ತು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್ ಸಾಹೇಬರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಈಗಾಗಲೇ ಮನವಿ ಮಾಡಿದ್ದಾರೆ. ಮುಂದಿನ ಬಜೆಟಲ್ಲಿ ನಮಗೆ ಅತಿ ಹೆಚ್ಚಿನ ಮನೆಗಳು ಕೊಡೋದಾಗಿ ಅವರು ಭರವಸೆ ನೀಡಿದ್ದಾರೆ. ಸೊ ನಮ್ಮ ತಾಲೂಕಿನ ಬಗ್ಗೆ ನಮ್ಮ ಸರ್ಕಾರ ತುಂಬ ಸಾಫ್ಟ್ ಕಾರ್ನರ್ ಇದೆ. ನಮ್ಮ ಎಲ್ಲ ಬೇಡಿಕೆಗಳಿಗೂ ಮನವಿಗೆ ಸ್ಪಂದಿಸಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಸಾರ್ವಜನಿಕರಿಗೆ ಸಂಪರ್ಕದಲ್ಲಿದ್ದು, ನೇರವಾಗಿ ಸಂಪರ್ಕದಲ್ಲಿದ್ದು ಅವರ ಆಶೋತ್ತರಗಳಿಗೆ ನಾವು ಸ್ಪಂದಿಸಂಥ ಕೆಲಸ ನಿರಂತರವಾಗಿ. ಏನೋ ಇದಿಷ್ಟು ಇವ್ರು ಹೇಳುವಂಥದ್ದು ಏನೋ ಮನೆಗೆ ನಾವು ಶಾಸಕರು ಅನ್ನೋ ಒಂದು ಧ್ಯೇಯ ವಾಕ್ಯವೊಂದಿಗೆ ಇವತ್ತು ಜನರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲೇ ಕೂಡಲೇ ಸ್ಥಳದಲ್ಲಿ ಪರಿಹಾರ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಭೀಮರಾಜ್, BTV ನ್ಯೂಸ್, ವಿಜಯನಗರ.